ಗೃಹಿಣಿ ಜೊತೆ ಯುವಕ ಪರಾರಿಯಾಗಿದ್ದಕ್ಕೆ ಮನೆ ಧ್ವಂಸ ಮಾಡಿದ್ದಾರೆ. ಮಾರಕಾಸ್ತ್ರ ಸಮೇತ 200ಕ್ಕೂ ಅಧಿಕ ಜನರಿಂದ ದಾಳಿ ಮಾಡಲಾಗಿದೆ. ಬೆಳಗಾವಿಯ ಬರಮನಹಟ್ಟಿ ಗ್ರಾಮದಲ್ಲಿ ಈ ಕೃತ್ಯ ನಡೆದಿದೆ. ಕುಡುಗೋಲು ದೊಣ್ಣೆಗಳಿಂದ ಯುವಕನ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಗೃಹಿಣಿಯ ಹಾಗೂ ಪತಿಯ ಪೋಷಕರಿಂದ ಮಾರಕ ಅಟ್ಯಾಕ್ ಆಗಿದೆ. ನಾಗವ್ವ ಜೊತೆ 2 ದಿನಗಳ ಹಿಂದೆ ಓಡಿ ಹೋಗಿರುವ ಯಲ್ಲಪ್ಪ ಮನೆ ಧ್ವಂಸ. ಓಡಿ ಹೋಗಿ ಬಚಾವಾಗಿರುವಂತಹ ಯಲ್ಲಪ್ಪನ ಕುಟುಂಬಸ್ಥರು ನಗದು 25 ಕುರಿ ಜೊತೆ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಕಳೆದ ವರ್ಷ ಬಸಪ್ಪ ನಾಯಕನನ್ನ ಒರೆಸಿದ್ದ ನಾಗವ್ವ ನಾಯಕ ಬಸಪ್ಪ, ಯಲ್ಲಪ್ಪ ಹಾಗೂ ನಾಗವ್ವ ಮೂವರು ಕೂಡ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಬಸಪ್ಪ ಮತ್ತು ಯಲ್ಲಪ್ಪ ಇಬ್ಬರು ಕೂಡ ಸ್ನೇಹಿತರಾಗಿದ್ದರು. ಸ್ನೇಹಿತನ ಹೆಂಡತಿಯನ್ನೇ ಹಾರಿಸ್ಕೊಂಡು ಹೋಗಿರುವಂತಹ ಘಟನೆ ಇದು. ಈ ಘಟನೆ ತಿಳಿದಂತೆ ಬಸಪ್ಪನ ಕುಟುಂಬಸ್ಥರ ಮೇಲೆ ಬಟಪಸ್ತನ ಕುಟುಂಬಸ್ಥರು ಈಗ ದಾಳಿ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಘಟನಾ ಸ್ಥಳದಿಂದ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಗ್ರಾಮದ ವಿವಾಹಿತ ಮಹಿಳೆಯೊಬ್ಬರನ್ನ ಯುವಕ ಓಡಿಸ್ಕೊಂಡು ಹೋದ ಅನ್ನೋ ಕಾರಣದಿಂದಾಗಿ ಬೆಳಗಾವಿ ತಾಲೂಕಿನ ಬರ್ಮ್ಯಾನಟ್ಟಿ ಗ್ರಾಮ ಏನಿದೆ ಆ ಗ್ರಾಮದ ಮನೆ ಮೇಲೆ ಅಂದರೆ ಯುವಕನ ಮನೆ ಮೇಲೆ ಏನಂತಂದರೆ ನಿನ್ನೆ ರಾತ್ರಿ ದಾಳಿ ನಡೆದಿರುವಂಥದ್ದು. ನಾನಿದೀಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಏನಂತಂದರೆ ಹುಡುಗನ ಮನೆ. ಏನಂತಂದರೆ ನಾಗವ್ವ ಅವಳನ್ನು ಈ ಏನು ಯಲ್ಲಪ್ಪ ಓಡಿಸ್ಕೊಂಡು ಹೋದ ಅನ್ನೋ ಕಾರಣದಿಂದಾಗಿ ಯಲ್ಲಪ್ಪನ ಮನೆ ಮೇಲೆ ಏನಂತಂದರೆ ಆ ಏನು ನಾಗವ್ವಳ ಗಂಡ ಬಸಪ್ಪ ಹಾಗೇನೆ ಆ ಒಂದು ಯುವತಿಯ ಮನೆಯವರು ಇಬ್ಬರು ಸೇರಿಕೊಂಡು ಏನಂತಂದರೆ ನಿನ್ನೆ ಏಕಾಏಕಿ ಸುಮಾರು 200ರಿಂದ 300 ಜನರ ಏನು ಗುಂಪು ಏನಿದೆ ಅದು ತಲವಾರು ಹಾಗೇನೆ ಕಲ್ಲುಗಳಿಂದ ಈ ಮನೆ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು. ಮನೆ ಮೇಲಿರ್ತಕ್ಕಂಥ ಹಂಚುಗಳನ್ನು ಸಂಪೂರ್ಣವಾಗಿ ಪುಡಿಗೊಳಿಸಿದ್ದಾರೆ. ಜೊತೆಗೆ ಏನಂತಂದರೆ ಪಕ್ಕದಲ್ಲಿ ಒಂದು ಆಡಿನ ಶೆಡ್ ಇತ್ತು. ಅದನ್ನು ಸಹ ಏನಂತಂದರೆ ಅಲ್ಲಿರ್ತಕ್ಕಂಥ ಸುಮಾರು 25ಕ್ಕೂ ಹೆಚ್ಚು ಆಡುಗಳು ಈಗ ಕಾಣೆಯಾಗಿವೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಏನು ಹುಡುಗನ ಮನೆಯವರು ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ನಿನ್ನೆ ಏಕಾಏಕಿ ಏನು ದಾಳಿ ನಡೀತು ಆ ಸಂದರ್ಭದಲ್ಲಿ ಒಳಗಡೆ ಏನು ಕುಟುಂಬಸ್ಥರಿದ್ದರು, ಒಳಗಡೆ ಮಲ್ಕೊಂಡಿದ್ರು. ಅಂಥ ಸಂದರ್ಭದಲ್ಲಿ ದೊಣ್ಣೆ, ಕುಡುಗೋಲು ಜೊತೆಗೆ ಏನಂತಂದರೆ ಮಾರಕಾಸ್ತ್ರವನ್ನು ತೆಗೆದುಕೊಂಡು ಬಂದಂಥ ಏನು ಯುವಕರ ಗುಂಪೇನಿದೆ ಅದು ಏನಂತಂದರೆ ಏಕಾಏಕಿ ದಾಳಿ ಮಾಡಿದ್ರಿಂದ ಒಳಗಡೆ ಇದ್ದವರು ಜೀವ ಭಯದಿಂದ ಏನಂತಂದರೆ ಹೊರಗಡೆ ಓಡಿ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ಬಂಗಾರಾಭರಣ ಜೊತೆಗೇನಂತಂದರೆ ಹಣ ಎಲ್ಲವೂ ಸಹ ಏನಂತಂದರೆ ಕಾಣೆಯಾಗಿದೆ ಅನ್ನೋ ಒಂದು ವಿಚಾರವನ್ನು ಈಗ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೇನಂತಂದರೆ ಏಕಾಏಕಿ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಇಡೀ ಕುಟುಂಬಸ್ಥರು ಏನಂತಂದರೆ ಹೊರಗಡೆ ಓಡಿ ಬರ್ತಾರೆ. ಓಡಿ ಬಂದು ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿರುವಂಥದ್ದು. ಆದರೆ ಇದಕ್ಕೆ ಪ್ರಮುಖ ಕಾರಣ ಏನು ಅಂಥೇಳಿ ನೋಡೋದಾದರೆ ಪ್ರಮುಖವಾಗಿ ಏನು ನಾಗವ್ವ ಏನಿದ್ದಾಳೆ ಇವಳನ್ನು ಯಲ್ಲಪ್ಪ ಇದೇ ಏನಂತಂದರೆ ಇಬ್ಬರು ಸಹ ಬರ್ಮ್ಯಾನಟ್ಟಿ ಗ್ರಾಮಸ್ಥರು, ಇಬ್ಬರು ಸಹ ಏನಂತಂದರೆ ಅಕ್ಕಪಕ್ಕದ ಮನೆಯವರು, ಇಬ್ಬರು ಸಹ ಕಳೆದ ಹಲವು ವರ್ಷಗಳಿಂದ ಏನಂತಂದರೆ ಪರಿಚಿತರಾಗಿದ್ದರು. ಅದರ ಜೊತೆಗೆ ಏನಂತಂದರೆ 1 ವರ್ಷದ ಹಿಂದೆ ಇಬ್ಬರು ಸಹ ಏನಂತಂದರೆ ಬೆಳಗಾವಿ ಏನು ಉದ್ಯಮ ಭಾಗ ಏನಿದೆ ಉದ್ಯಮ ಭಾಗದಲ್ಲಿ ಸಹ ಏನಂತಂದರೆ ಒಂದೇ ಕಡೆ ಕೆಲಸ ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಏನಂತಂದರೆ ಈ ನಿನ್ನೆ ಏಕಾಏಕಿ ಏನಂತಂದರೆ ಅವರನ್ನು ಓಡಿಸ್ಕೊಂಡು ಹೋದ ನಂತರ ಈ ರೀತಿಯಾದಂಥ ದಾಳಿ ನಡೆದಿದೆ. ಟಿ ವಿಯಲ್ಲಿ ನೋಡ್ಬೋದು ಏನಂತಂದರೆ ದೃಶ್ಯದಲ್ಲಿ ಟಿ ವಿಯನ್ನು ಒಡೆದು ಹಾಕಿದ್ದಾರೆ. ಅದರ ಜೊತೆಗೆ ಇಸ್ತ್ರಿ ಆಗಿರ್ಬೋದು, ಜೊತೆಗೆ ಏನು ಮನೆಯಲ್ಲಿರ್ತಕ್ಕಂಥ ಎಲ್ಲ ಪೀಠೋಪಕರಣಗಳನ್ನು ಸಹ ಒಡೆದು ಹಾಕಿದ್ದಾರೆ. ಅದರ ಜೊತೆಗೆ ಏನಂತಂದರೆ ಹಂಚು ಸಂಪೂರ್ಣವಾಗಿ ಒಡೆದು ಹಾಕಿದ್ದಾರೆ. ಯಾಕಂತಂದರೆ ಮನೆ ಮೇಲೆ ಕಲ್ಲು ಮತ್ತು ದೊಣ್ಣೆಯಿಂದ ಏಕಾಏಕಿ ದಾಳಿಯನ್ನು ನಡೆಸಿದ್ದಾರೆ. ಯಾಕಂತಂದರೆ ಕೆಲವರು ಬೆಳಗಾವಿಯ ಉದ್ಯಮ ಭಾಗದಿಂದ ಬಂದಿದ್ದರು ಅಂಥೇಳಿ ಯುವಕರು ಸುಮಾರು 3-4 ಕ್ರೂಸರ್ಗಳಲ್ಲಿ ಅವರು ಬಂದು ಏಕಾಏಕಿ ಏನಂತಂದರೆ ದಾಳಿ ನಡೆಸಿ ಈ ರೀತಿಯಾದಂಥ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಏನಂತಂದರೆ ಈ ಏನು ದಾಳಿ ನಡೀತು ಆ ಸಂದರ್ಭದಲ್ಲಿ ಈ ಮನೆಯವರು ಇದ್ದವರೆಲ್ಲರೂ ಸಹ ಈಗ ಪ್ರಾಣ ಭಯದಿಂದ ಓಡಿ ಹೋಗಿ ಏನಂತಂದರೆ ಈಗ ಪೊಲೀಸ್ ಆಯುಕ್ತರ ಮೊರೆ ಹೋಗಿರುವಂಥದ್ದು. ಯಾಕಂತಂದರೆ ಈ ರೀತಿಯಾದಂಥ ದಾಳಿ ನಡೆದಿರೋದ್ರಿಂದ ನಮಗೆ ಏನಂತಂದರೆ ರಕ್ಷಣೆ ಕೊಡಬೇಕು. ಅದ್ರ ಜೊತೆಗೆ ಏನಂತಂದರೆ ಯಾರು ತಪ್ಪು ಎಸಗಿದ್ದಾರೆ ಅವರ ವಿರುದ್ಧ ಏನಂತಂದರೆ ಕ್ರಮ ಆಗಬೇಕು ಅನ್ನೋ ಒಂದು ವಿಚಾರವನ್ನು ಈಗ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಏನಂತಂದರೆ ಇದು ಮಾರ್ಯಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇಲ್ಲಿ ಇನ್ನಷ್ಟು ದೃಶ್ಯವನ್ನು ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ದಾಳಿ ನಡೆದಿದೆ ಅಂಥೇಳಿ ಒಳಗಡೆ
ಇದು ಸಂಪೂರ್ಣವಾಗಿ ಏನಂತಂದರೆ ಒಳಗಡೆ ಮಲ್ಕೊಂಡವರ ಮೇಲೆ ಏಕಾಏಕಿ ಏನಂತಂದರೆ ದಾಳಿ ನಡೆದಿರೋದ್ರಿಂದ ಸಂಪೂರ್ಣವಾದಂಥ ಏನು ಮನೆಯಲ್ಲಿದ್ದಂಥ ದಿನೋಪಯೋಗಿ ವಸ್ತುಗಳೇನಿವೆ ಅವು ಸಂಪೂರ್ಣವಾಗಿ ಚೆಲ್ಲಾಪಿಲ್ಲಿ ಆಗಿರುವಂಥದ್ದು. ಹಾಗಾಗಿ ಸಹಜವಾಗಿ ಏನಂತಂದರೆ ಇದನ್ನು ಏನು ಮಾರ್ಯಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿರೋದ್ರಿಂದ ಸಹಜವಾಗಿ ಏನಂತಂದರೆ ಈಗ ಮನೆಯವರು ಇದ್ದಾರೆ, ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅಮ್ಮ, ಈಗ ನಿನ್ನೆ ಎಷ್ಟೊತ್ತಿಗೆ ಈ ದಾಳಿ ಆಯಿತು, ನೀವೆಲ್ಲ ಎಲ್ಲಿದ್ರಿ ಅಂತ? ಮನ್ಯಾಗ ಇದ್ದೀವಿ ಸರ್ ನಾವೆಲ್ಲ. ಅವ್ರು ಬಂದು ಬರ್ಕೋಕ್ವಾರ ಸರ್. ನಮ್ಗೆ ಓದ್ತಾನ ಅನ್ನೋದು ಗೊತ್ತಿಲ್ಲ, ಏನೋ ಇಲ್ಲ ಸರ್. ನಾವು ಮರಿಕಟ್ಟಿಂದ ಬಂದೀವಿ ಸರ್. ನಮ್ದು ತವ್ರ ಮನೆ ಸರ್ ಇದು. ನಮ್ಮ ಮಕ್ಕಳನ್ನು ಸಾಲಿ ಬಿಟ್ಟು ಹೋಗ್ತೀವಿ ಸರ್. ಇಲ್ಲಿ ನಾವು ನಮ್ಮ ಅಪ್ಪ ನಮ್ಮವ್ವ ನೋಡ್ತಾರೆ. ನಾವು ಹಿಟ್ಟಂಗಿ ಬಿಟ್ಟು ದುಡ್ಕೊಂಡು ತಿನ್ನಕ್ಕೆ ಹೋಗ್ತೀವಿ ಬಿಸಿಲ್ಗಾಲ ಸರ್. ಮಳೆಗಾಲದಾಗ ನಮ್ಮ ಅಪ್ಪ ನಮ್ಮವ್ವಂದಾಗ ಕಳೆತೈತೀವಿ ಸರ್. ನಮ್ಮ ಹೊಲ್ಗಳ್ದಾಗ ಬಂದಾಗ ನಮಗೆ ತಕ್ಕೋತೀವಿ ಸರ್. ನಾವು ಇಟ್ಟು ರೆಡಿ ಮಾಡಿ ಹೋರ ಸರ್ ನಮ್ಮ ನಂತಂಬ್ರ ಅಂತೇಳಿ. ಏನು ಕಾರಣ ಏನಾಗಿದೆ? ಏನೋ ಹೇಳಿಲ್ಲ ಸರ್. ಎಂದು ಮಾಡಿ ಬಂದು ನಿಮ್ಮ ಅವ್ ನೀನು ಐತೀನಿ ನೀನು ಮಾಡಕ್ಕೆ ಹಚ್ಚಿದೆ ಅಂತ ನಮ್ಮ ಅಪ್ಪಗಂತಾರೆ ಸರ್. ನಮ್ಮ ಅಪ್ಪನ ಕೂಡ ನಮ್ಮ ತಮ್ಮ ಮಾತಾಡೋದಿಲ್ಲ ಸರ್. ಅಲ್ಲ, ಹೊಡೆದ್ರನ ನಿಮ್ಮ ಮನೆ ಮಂದಿನ ಯಾರನ್ನಾದರೂ ಏನಾದರೂ ಹೊಡೆದ್ರ? ಹೊಡಿದ್ ಯಾಕೆ ಸರ್? ಸಿಕ್ಕಿರ ನಾವು ಜಾಗದ ಮೇಲೆ ಇಲ್ಲಕ್ಕಲ್ಲ ಸರ್. ಎಲ್ಲ ಓಡಿ ಹೋದ್ರಿ? ಓಡಿ ಹೋದ್ವಿ ಸರ್. ನಮ್ಮ ಮಕ್ಕಳನ್ನ ಇಲ್ಲೇ ಬಿಟ್ಟು ಹೋಗಿದ್ವು. ಕಾಲಾಗ ಮಕ್ಳು ಒಂದೊಂದು ದಾಟಿ ಬಂದಾವ ಸರ್. ನಮ್ಮ ಅಪ್ಪ ನಮ್ಮ ಅವ್ವ ನಮ್ಮ ತಮ್ಮ ನಮ್ಮ ತಂಗಿ ಗಂಡ ಜಿಗಿದು ಹೋದ್ವಿ ಸರ್ ನಾವು. ಈಗ ನಿಮ್ಮ ತಂದೆ ತಾಯಿ ಎಲ್ಲಿದಾರ? ಈಗ ನಮ್ಮ ತಂದೆ ತಾಯಿ ಎಲ್ಲಿ ಹೋಗ್ಯಾರ ಆಮೇಲೆ ಸರ್ ನಮ್ಗೆ ಗೊತ್ತಿಲ್ಲ ಸರ್. ಅವ್ರು ಈ ಮನ್ಯಾಗ ಇರತ್ರಿ ಸರ್. ನಿಮ್ಮನ್ನ ರಾತ್ರಿ ಅದು ಬಂದು ಬಡ್ದಾರು, ನೀವು ಹೋಗಿಬಿಡ್ರವ, ನಾವು ಸಾತ್ರ ಸಾಯವಲ್ಲು, ನಿಮ್ಮ ಮನೆಗಳಿಗೆ ಹೋಗೋಕೇರಿ ಅಂತ ಹೋಗಿಬಿಟ್ರಿ ಸರ್ ಅವರು. ಮನೆಯಲ್ಲಿದ್ದಂಥ ಕೆಲವರು ಪ್ರತ್ಯಕ್ಷದರ್ಶಿಗಳು ನನ್ನ ಜೊತೆ ಇದ್ದಾರೆ. ಇಲ್ಲಷ್ಟು ದೃಶ್ಯದಲ್ಲಿ ನೀವು ನೋಡ್ಬೋದು ಇಡೀ ಮನೆಯನ್ನು ಯಾವ ರೀತಿಯಾಗಿ ಒಡೆದು ಹಾಕಿದ್ದಾರೆ ಅಂತೇಳಿ. ವಿವಾಹಿತೆ ಮದುವೆ ಓಡಿಸ್ಕೊಂಡು ಹೋದ ಅನ್ನೋ ಕಾರಣದಿಂದಾಗಿ ಈ ರೀತಿಯಾದಂಥ ಒಂದು ಅಮಾನವೀಯ ರೀತಿಯಲ್ಲಿ ಒಂದು ದಾಳಿಯನ್ನು ಕೆಲವು ಏನಂತಂದರೆ ಸುಮಾರು 200ಕ್ಕೂ ಹೆಚ್ಚು ಗುಂಪಿನಿಂದ ಏನಂತಂದರೆ ಈ ರೀತಿ ದಾಳಿಯನ್ನು ನಡೆದಿರುವಂಥದ್ದು. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಮನೆಯವರು ಆ ಒಂದು ದಾಳಿಯಿಂದ ತಪ್ಪಿಸ್ಕೊಂಡು ಬೇಕಾಬಿಟ್ಟಿಯಾಗಿ ರಾತ್ರಿ ಇಡೀ ಏನಂತಂದರೆ ಹೋಗಿರುವಂಥದ್ದು. ಹಾಗಾಗಿ ಸಹಜವಾಗಿ ಏನಂತಂದರೆ ಪೊಲೀಸ್ ಇಲಾಖೆ, ಅದರಲ್ಲೂ ಮಾರ್ಯಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಗ್ರಾಮ ಬರುತ್ತೆ. ಹಾಗಾಗಿ ಆ ಪುಂಡರನ್ನ ಬಂಧಿಸಬೇಕು ಅಂತೇಳಿ ಗ್ರಾಮಸ್ಥರು ಆಗ್ರಹಿಸ್ತಾ ಇರುವಂಥದ್ದು ಮತ್ತು ಕುಟುಂಬಸ್ಥರು ನ್ಯಾಯಕ್ಕಾಗಿ ಈಗ ಪೊಲೀಸ್ ಆಯುಕ್ತರ ಮೊರೆ ಹೋಗಿರುವಂಥದ್ದು. ಕ್ಯಾಮ್ರಾಮನ್ ನಾಗೇಶ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ.